ಭಾಗಶಃ ರೈತರಿಗೆ ಇನ್ನೂ ಕೂಡ ಜಮೀನು ಸಿಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಈಗ ಸಮಿತಿ ರಚನೆ, ಭೂ ಸಕ್ರಮೀಕರಣ ಸಮಿತಿ ರಚನೆಯಾಗಿ ಈಗಾಗಲೇ 5 ತಿಂಗಳಾಗಿದೆ. ನಮ್ಮ ಒಂದು ಮಂಚನಹಳ್ಳಿ ತಾಲೂಕಲ್ಲಿ ಒಂದು ಸಭೆ ಮಾತ್ರ, ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ ಮಾಡಿ ಪರಿಚಯ ಸಭೆ ಮಾತ್ರ ಮಾಡಿದ್ದಾರೆ. ಅತಿ ಶೀಘ್ರವಾಗಿ ಪ್ರತಿ ತಿಂಗಳು ಕೂಡ ನಮ್ಮ ಮಾನ್ಯ ಶಾಸಕರು ಸಭೆನ ಮಾಡಿ ನಮ್ಮೆಲ್ಲ ರೈತರಿಗೂ ಕೂಡ ಸಾಗುವಳಿ ಚೀಟಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಮಗೆ ಯಾಕೋ ಒಂದು ಕಡೆ ಹೆದರಿಕೆ ಅಂತಲೇ ಹೇಳ್ಬೋದು, ಒಂದು ಕಡೆ ಎಲ್ಲೋ ಒಂದು ಕಡೆ ಒಂದು ಭಯ ಕೂಡ ಇದೆ. ಯಾಕೆ ಅಂತಂದರೆ ಸುಮಾರು 3 ವರ್ಷ ಆಯಿತು ನಮ್ಮ ಶಾಸಕರು ಆಯ್ಕೆಯಾಗಿ ಬಂದು ಇದುವರೆಗೂ ಕೂಡ ನಮಗೆ ಇನ್ನೂ ಸಾಗುವಳಿ ಚೀಟಿ ನೀಡಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಾದ್ರೂ ನಮ್ಮ ರೈತರ ಒಂದು ಏನು ಕಷ್ಟ ಸುಖ ಇದೆ, ಅವ್ರಿಗೆ ಯಾವುದೇ ಸರ್ಕಾರದ ಸವಲತ್ತುಗಳು ಬರ್ತಾ ಇಲ್ಲ, ಬೇಗ ನಮ್ಮ ರೈತರ ಕಡೆ ಗಮನ ಹರಿಸಿ ಈ ಒಂದು ಬಗರುಕುಂ ಜಮೀನನ್ನು ಕೊಡಬೇಕು ಅಂತಂದರೆ ಸರ್ಕಾರ ಏನು ಸಮಿತಿ ರಚನೆ ಆಗಿದೆ ಆ ಸಮಿತಿನ ಪ್ರತಿ ತಿಂಗಳು ಕೂಡ ನಡೆಸಿ ನಮ್ಮ ರೈತರಿಗೆ ಭೂಮಿನ ಕೊಡಬೇಕು ಅಂತೇಳಿ ನಾವು ಇವತ್ತು ಮಂಚನಹಳ್ಳಿ ಮಹೇಶ್ವರಮ್ಮ ವೃತ್ತದಿಂದ ತಾಲೂಕು ಕಚೇರಿವರೆಗೂ ಒಂದು ಬೃಹತ್ ರ್ಯಾಲಿ, ಎಲ್ಲ ಕೂಡ ಬಗರುಕುಂ ಸಾಗುವಳಿದಾರರೇ ಬಂದು ತಹಶೀಲ್ದಾರ್ ಅವರಿಗೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿನ ತಹಶೀಲ್ದಾರ್ ಮೂಲಕ ನಾವು ಸಲ್ಲಿಸಿದ್ದೀವಿ. ಮತ್ತು ಅದೇ ರೀತಿಯಾಗಿ ತಹಶೀಲ್ದಾರರು ಕೂಡ ತಮ್ಮ ಹಂತದಲ್ಲಿ ಏನು ಈಗ ಆಲ್ರೆಡಿ ಕಿಮ್ಮತ್ತು ಕಟ್ಟಿದ್ದಾರೆ ರೈತರು ಅಂತ ರೈತರಿಗೆ ಸಾಗುವಳಿ ಚೀಟಿ ಕೊಡಬೇಕು ಅಂಥೇಳಿ, ಮತ್ತು ಕೆಲವೊಂದು ರೈತರು ಅರ್ಜಿ ಸಲ್ಲಿಸಿದ್ರು ಕೂಡ ಏನು ಸರ್ಕಾರ ಬಿಟ್ಟಿದೆ ಆ್ಯಪಲ್ಲಿ ನಮೂನೆ 57ರಲ್ಲಿ ಸಲ್ಲಿಸಿರುವಂಥ ಅರ್ಜಿಗಳು ಇಲ್ಲದೇ ಇರೋದ್ರಿಂದ ಅದನ್ನು ಕೂಡ ಸರ್ಕಾರಕ್ಕೆ ಕಳಿಸ್ಕೊಟ್ಟು ಮತ್ತೆ ಅವ್ರನ್ನ ಸೇರ್ಪಡೆ ಮಾಡೋದಕ್ಕೆ ಅವಕಾಶನ ಕೊಡಲಿ ಅಂಥೇಳಿ ಅದನ್ನು ಕೂಡ ಅದರಲ್ಲಿ ನಾವು ಸೇರಿಸಿದ್ದೀವಿ. ಜೊತೆಗೆ ಅದೇ ರೀತಿಯಾಗಿ ಏನು ನಮ್ಮಲ್ಲಿ ನಮ್ಮ ರೈತರು ಸಮಸ್ಯೆಗಳೇನಿದೆ, ಈಗ ಆಲ್ರೆಡಿ ಸಾಗುವಳಿ ಚೀಟಿ ಕಟ್ಟಿದ್ದಾರೆ, ಇದುವರೆಗೂ ಕೂಡ ಖಾತೆ ಆಗಿಲ್ಲ ಮತ್ತು ಹದ್ದುಬಸ್ತು ಮಾಡಿಲ್ಲ. ಈ ವಿಚಾರಗಳ ಬಗ್ಗೆ ನಾವು ಸೇರಿಸಿ ನಾವು ಮಾನ್ಯ ತಹಶೀಲ್ದಾರಿಗೆ ಮನವಿನ ನೀಡಿದ್ದೀವಿ. ಮಾನ್ಯ ತಹಶೀಲ್ದಾರ ಮೂಲಕ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನೀಡಬೇಕು ಅಂತೇಳಿ ಮನವಿನ ಸಲ್ಲಿಸಿದ್ದೀವಿ. ಈ ಒಂದು ನಮ್ಮ ಎಲ್ಲ ಬಗರುಕುಂ ಸಾಗುವಳಿದಾರರ ಒಂದು ಕರೆಗೆ ಹೋಗ್ಬಿಟ್ಟು ಆದಷ್ಟು ಶೀಘ್ರವಾಗಿ ಸಭೆಗಳನ್ನ ಮಾಡಿ ಕೊಡ್ತಾರೆ, ಭೂಮಿನ ಸಾಗುವಳಿ ಚೀಟಿ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಭರವಸೆ ಈಗ ನಮಗಿದೆ. ಈಗೇನಾದ್ರೂ ಅವರು ನಮ್ಮ ಬಗ್ಗೆ ಅಂದರೆ ಬಗರುಕುಂ ಸಾಗುವಳಿದಾರರ ಬಗ್ಗೆ ಅವರೇನಾದ್ರೂ ಕಾಳಜಿ ವಹಿಸಿಲ್ಲ ಅಂತಂದರೆ ನಮ್ಮ ರೈತರೆಲ್ಲ, ಇದು ನನ್ನ ಮಾತಲ್ಲ ನಮ್ಮ ರೈತರ ಮಾತು, ಎಲ್ಲರೂ ಕೂಡ ಸೇರಿಕೊಂಡು ಒಂದು ಮಂಚನಹಳ್ಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ನಾವು ಜಾಥಾ ಹೊರಟು ಜಿಲ್ಲಾಧಿಕಾರಿಗೆ ನಾವು ಮನವಿನ ಸಲ್ಲಿಸಬೇಕು ಅಂಥೇಳಿ ತೀರ್ಮಾನ ಕೈಗೊಂಡಿದ್ದೀವಿ. ನಮ್ಮ ಮಾನ್ಯ ಶಾಸಕರು ನಮ್ಮ ಒಂದು ಮಂಚನಹಳ್ಳಿ ತಾಲೂಕಿನ ಬಗರುಕುಂ ರೈತರ ಒಂದು ಮನವಿನ ಹೋಗ್ಬಿಟ್ಟು ಆದಷ್ಟು ಶೀಘ್ರವಾಗಿ ಸಭೆಗಳನ್ನ ಆಯೋಜನೆ ಮಾಡಿ ಯಾರು ಅರ್ಹ ಅರ್ಜಿದಾರಿದ್ದಾರೆ ಅವರಿಗೆ ಭೂಮಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಾರೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇವತ್ತು ಏನು ಜಾಥಾ ಕಾರ್ಯಕ್ರಮದಲ್ಲಿ ಬೃಹತ್ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಮತ್ತು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ವಂತರು ಕೂಡ ಬೆಳಗಿನ ಅವರು ಕೂಡ ಧನ್ಯವಾದ. ಅದ್ರ ಬಗ್ಗೆ ಮಾಹಿತಿ ಇವತ್ತು ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆ ವತಿಯಿಂದ ಏನು 53-57 ಅರ್ಜಿ ಬಾಕಿ ಇದೆ, ಅದು ಬಗರುಕುಂ ಕಮಿಟಿ ಮುಂದೆ ಇಟ್ಟು ಬೇಗ ಡೆಲಿವರಿ ಮಾಡಬೇಕು ಅಂತ ಅವರು ನಮಗೆ ಶಾಂತಿಯುತವಾಗಿ ಮಾಡಿ ನಮಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ನಾವು ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಾನ್ಯ ಶಾಸಕರು ಕೂಡ ಇದೇ ವಿಚಾರವಾಗಿ ನಮಗೆ ಆಲ್ರೆಡಿ ತಿಳಿಸಿ ಅದು ಫಸ್ಟ್ ಮೀಟಿಂಗ್ ಕೂಡ ಆಗಿದೆ. ಫಸ್ಟ್ ಮೀಟಿಂಗಲ್ಲಿ ಎಲ್ಲ ಕಂದಾಯ ನೌಕರರಿಗೆ, ನಮ್ಮದು ವಿಲೇಜ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್ಗೆ ಪ್ಲಸ್ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ಗೆ, ಶಿರಸ್ದಾರ್ಗೆ, ನಮಗೆ ಚಿಕ್ಕಬಳ್ಳಾಪುರ ಪ್ಲಸ್ ಮಂಚನಹಳ್ಳಿ ಇಬ್ಬರೂ ಸೇರಿ ಒಂದು ಜಾಯಿಂಟ್ ಕಮಿಟಿ ಕೂಡ ಮಾಡಿ ಅದನ್ನೇ ಫಸ್ಟ್ ಮೀಟಿಂಗ್ ತೊಗೊಂಡಿದ್ದೀನಿ. ಆ ಮೀಟಿಂಗಲ್ಲಿ ಎಲ್ಲರಿಗೂ ಹೇಗೆ ನಾವು ಇದನ್ನು ಮುಂದುವರಿಸಬೇಕು, ಹೇಗೆ ಪಾರದರ್ಶಕವಾಗಿ ಇದನ್ನು ಮಾಡಬೇಕು ಅಂತೆಲ್ಲರೂ ತಿಳಿಸಿ ಅವರೆಲ್ಲರಿಗೂ ಕೂಡ ಅವರ ಇಂಟೆನ್ಷನ್ಸು, ಅವ್ರ ವರ್ಕ್ ನೇಚರ್ ಕೂಡ ಅವರೆಲ್ಲರಿಗೂ ತಿಳಿಸಿ ಅವರೆಲ್ಲರೂ ಆಲ್ಮೋಸ್ಟ್ 3 ಅವರ್ ಮೀಟಿಂಗ್ ಮಾಡಿ ಅವರೆಲ್ಲರೂ ತಿಳಿಸಿದ್ದಾರೆ. ಫಸ್ಟ್ ಮೀಟಿಂಗ್ ಕೂಡ ಆಗಿದೆ. ಇವಾಗ ಸೆಕೆಂಡ್ ಮೀಟಿಂಗ್ಗೆ ಅವರು 53, ನಾವು ಇವಾಗ 57ಗಿಂತ ಮುಂಚೆ ಕಂಪ್ಲೀಟ್ಲಿ 53ನ ನಾವು ಅಟೆಂಡ್ ಮಾಡ್ತೀವಿ. ಯಾರೆಲ್ಲ 53 ಅರ್ಜಿ
ಕೊಟ್ಟಿರ್ತಾರೆ. ಯಾರೆಲ್ಲ ಬಗರ್ಹುಕುಂ ತಂತ್ರಾಂಶದಲ್ಲಿ ಅವ್ರಿಗೆ 53 ಅಕ್ಷರಗಳಿರುತ್ತೆ, ಅದನ್ನೆಲ್ಲ ನಾವು ಶೀಘ್ರದಲ್ಲೇ ಮಾನ್ಯ ಶಾಸಕರಲ್ಲಿ ಕಮಿಟಿ ಮಾಡಿಸಿ ಅದನ್ನು ನಾವು ವಿಲೇವಾರಿ ಮಾಡ್ತೀವಿ. ಅದಾದಮೇಲೆ 57 ಅಕ್ಷರಗಳನ್ನ ತಗೊಳ್ತೀವಿ. ಬೇಕೇ ಬೇಕು, ನಮ್ಮ ಭೂಮಿ ನಮ್ಮ ಭೂಮಿ, ಬೇಕೇ ಬೇಕು, ಬೇಕೇ ಬೇಕು.